ಮಾಲೀಕರ ಗಮನ ಬೇರೆಡೆ ಸೆಳೆದು ಜ್ಯುವೆಲರಿ ಶಾಪ್ನಲ್ಲಿ ಚಿನ್ನಾಭರಣ ಕದಿಯುತ್ತಿದ್ದ 5 ಕಳ್ಳರು ಕೃಷ್ಣನ ಜನ್ಮಸ್ಥಳ ಸೇರಿದ್ದಾರೆ. ಮೈಸೂರು ಮೂಲದ ಯಲ್ಲಮ್ಮ, ಕುಮಾರಿ, ಅಂಜನಪ್ಪ, ಪಾಪಣ್ಣ ಹಾಗೂ ಯಲ್ಲಮ್ಮ ಬಂಧಿತರು. ಇವರೆಲ್ಲ ಬಸ್ ಪಾಸ್ ಮೂಲಕ ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಿದ್ರು. ವ್ಯಾಪಾರ ಮಾಡುವ ನೆಪದಲ್ಲಿ ಜ್ಯುವೆಲರಿ ಶಾಪ್ಗೆ ಎಂಟ್ರಿ ಕೊಡ್ತಿದ್ರು. ನಂತರ ಜ್ಯುವೆಲರಿ ಶಾಪ್ನ ಮಾಲೀಕರ ಗಮನ ಬೇರೆ ಕಡೆ ಸೆಳೆದು ಚೋರಿ ಮಾಡ್ತಿದ್ರು. ಈ ಕಳ್ಳಕಳ್ಳಿಯರ ಆಟೋಟೋಪಕ್ಕೆ ಬೆಂಗಳೂರಿನ ನಂದಿನಿ ಲೇಔಟ್ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಈ ಹಿಂದೆ ಬಸವೇಶ್ವರನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಲಾಬ್ಜಿ ಜ್ಯುವೆಲರಿ ಶಾಪ್ನಲ್ಲಿ ಇದೇ ಗ್ಯಾಂಗ್ ತಮ್ಮ ಕೈಚಳಕ ತೋರಿಸಿ ಸಿಕ್ಕಿಬಿದ್ದಿದ್ರು. ನಂತರ ಜಾಮೀನಿನ ಮೇಲೆ ಹೊರಬಂದು ನಂದಿನಿ ಲೇಔಟ್ನಲ್ಲಿ ಕಳ್ಳತನ ಮಾಡಲು ಸ್ಕೆಚ್ ಹಾಕುವಾಗ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಸದ್ಯ ನಂದಿನಿ ಲೇಔಟ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳಿಂದ 260 ಗ್ರಾಂ ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸುಮಾರು ಒಂದು 135 ಗ್ರಾಮ್ಸ್ ಗೋಲ್ಡ್ ಚಿನ್ನ ಮತ್ತು 15,000 ಕ್ಯಾಶ್ ನಮ್ಮ ಅಂಗಡಿಯಿಂದ ಕಳ್ತನ ಆಗಿತ್ತು. ಇದರ ಬಗ್ಗೆ ನಾವು ಬಸವೇಶ್ವರನಗರ ಪೊಲೀಸ್ ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಆಮೇಲೆ ಒಂದು ವಾರ ಆದಮೇಲೆ ಮೈಸೂರಲ್ಲಿ 3 ಜನ ಸಿಕ್ಕಿದ್ರು. ಅಲ್ಲಿಂದ ಆಮೇಲೆ ಒಂದು 50 ಗ್ರಾಮ್ಸ್ ಗೋಲ್ಡ್ ರಿಕವರಿ ಆಗಿ ನಮ್ಮ ಕೈಯಲ್ಲಿ ಕೊಟ್ಟಿದ್ದರು. ನಕಲಿ ಕೀ ಬಳಸಿ ಕಾರುಗಳನ್ನು ಕಳ್ಳತನ ಮಾಡ್ತಾ ಇದ್ದ 2 ಖತರ್ನಾಕ್ ಕಳ್ಳರನ್ನು ಬೆಂಗಳೂರಿನ ನಂದಿನಿ ಲೇಔಟ್ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರನ್ನು ಕೇರಳ ಮೂಲದ ಪ್ರಮೋದ್ ಹಾಗೂ KR ಪುರಂ ನಿವಾಸಿ ದಿಲೀಪ್ ಶೆಟ್ಟಿ ಅಂತ ಗುರುತಿಸಲಾಗಿದೆ. ಈ ಇಬ್ಬರು ಖದೀಮರು ನಕಲಿ ಕೀ ಬಳಸಿ ರಾತ್ರಿ ಹೊತ್ತು ಮನೆ ಮುಂದೆ ನಿಲ್ಲಿಸಿದ್ದ ಕಾರುಗಳನ್ನು ಕದ್ದು ಮಾರಾಟ ಮಾಡ್ತಾ ಇದ್ರು. ಬಂಧಿತರಿಂದ ತಮಿಳುನಾಡು ಹಾಗೂ ಬೆಳ್ತಂಗಡಿಯಲ್ಲಿ ಕಳವು ಮಾಡಿದ್ದ 14 ಲಕ್ಷ ಬೆಲೆ ಬಾಳುವ 3 ಕಾರುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರು ಪಶ್ಚಿಮ ವಲಯ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಕಳೆದ 3 ತಿಂಗಳ ಅವಧಿಯಲ್ಲಿ ಕಾರ್ಯಾಚರಣೆ ನಡೆಸಿದ ಪೊಲೀಸರು 270 ಪ್ರಕರಣಗಳನ್ನು ಭೇದಿಸಿ 170 ಆರೋಪಿಗಳನ್ನು ಬಂಧಿಸಿದ್ದಾರೆ. 4 ಕೆಜಿ ಚಿನ್ನ, 17 ಕೆಜಿ ಬೆಳ್ಳಿ ವಸ್ತುಗಳನ್ನು ವಶಪಡಿಸಿಕೊಂಡಿರುವ ಪೊಲೀಸರು 2 ಕೋಟಿಗೂ ಅಧಿಕ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ನಿಜಕ್ಕೂ ನಮ್ಮ ರಾಜ್ಯ ಕರ್ನಾಟಕ ಕೀಚಕರ ರಾಜ್ಯವಾಗ್ತಿದೆಯಾ? ಇತ್ತೀಚಿನ ಘಟನೆಗಳನ್ನು ನೋಡಿದರೆ ಇಂಥದ್ದೊಂದು ಡೌಟ್ ಶುರುವಾಗುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕುಂದಲಗುರ್ಕಿ ಗ್ರಾಮದಲ್ಲಿ ಬಹಿರ್ದೆಸೆಗೆ ಹೋಗಿದ್ದ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನ ಮಾಡಲಾಗಿದೆ. ಕುಟುಂಬ ಸಮೇತ ನಾಟಕ ನೋಡಲು ಬಂದಿದ್ದ ಉಲ್ಲುಪ್ಪನಹಳ್ಳಿ ನಿವಾಸಿ ಆನಂದಮ್ಮ ರಾತ್ರಿ ಒಂಟಿಯಾಗಿ ಬಹಿರ್ದೆಸೆಗೆ ತೆರಳಿದ್ದಾಗ ನಾಗರಾಜು ಎಂಬಾತ ದೈಹಿಕ ಹಲ್ಲೆ ನಡೆಸಿದ್ದಾನೆ. ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರು ಆರೋಪಿ ನಾಗರಾಜನನ್ನು ಬಂಧಿಸಿದ್ದಾರೆ. ಇನ್ನು ಕಾಸರಗೋಡಿನಲ್ಲಿ ಮಂಗಳೂರು ಮೂಲದ ಯುವತಿ ಮೇಲೆ 2 ಗುಂಪುಗಳಿಂದ ಸರಣಿ ಅತ್ಯಾಚಾರ ನಡೆದಿದೆ. ಕಳೆದ ಸೋಮವಾರ ಕಾಸರಗೋಡಿನ ಕುಂಬಳೆಯಲ್ಲಿ ಪ್ರಿಯಕರ ಅಸ್ಗರ್ನನ್ನು ಭೇಟಿಯಾಗಲು ಹೋಗಿದ್ದ ಯುವತಿ ಮೇಲೆ ಪ್ರಿಯಕರ ಸೇರಿ 4 ದುಷ್ಕರ್ಮಿಗಳು ಅತ್ಯಾಚಾರ ನಡೆಸಿ ರೈಲ್ವೆ ನಿಲ್ದಾಣದಲ್ಲಿ ಬಿಟ್ಟು ಪರಾರಿಯಾಗಿದ್ದಾರೆ. ಬಳಿಕ ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಆಟೋದಲ್ಲಿ ಬರುತ್ತಿದ್ದ ಯುವತಿ ಮೇಲೆ ಆಟೋ ಚಾಲಕ ಮತ್ತವನ ಸ್ನೇಹಿತರು ಅತ್ಯಾಚಾರ ನಡೆಸಿದ್ದಾರೆ. ಹಾಸನದ ಅರಸೀಕೆರೆ ತಾಲೂಕಿನ ಹಳೆ ಕಲ್ಲನಾಯಕನಹಳ್ಳಿಯಲ್ಲಿ ಯುವತಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಲಾಗಿದೆ. ಒಬ್ಬಳೇ ಇದ್ದಾಗ ಮನೆಗೆ ನುಗ್ಗಿದ ಕಿರಣ್ ಹಾಗೂ ಪ್ರಕಾಶ್ ಎಂಬುವರು 20 ವರ್ಷದ ಯುವತಿ ಮೇಲೆ ಅತ್ಯಾಚಾರ ನಡೆಸಿ ಪರಾರಿಯಾಗಿದ್ದಾರೆ. ಘಟನೆ ನಡೆದು 3 ದಿನಗಳಾದರೂ ಪೊಲೀಸರು ಈ ಪ್ರಕರಣದ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಹರಿಯಾಣದ ಅಂಬಾಲದಲ್ಲಿ ಯುವತಿಗೆ ಕಿಚಾಯಿಸಲು ಬಂದ ಕೀಚಕನಿಗೆ ಸಖತ್ತು ಗೂಸಾ ಬಿದ್ದಿದೆ. ರಸ್ತೆಯಲ್ಲಿ ಹೋಗುತ್ತಿದ್ದ ಯುವತಿಯನ್ನು ಕಿಚಾಯಿಸಲು ಬಂದವನಿಗೆ ಯುವತಿಯೇ ಹಿಗ್ಗಾಮುಗ್ಗಾ ಥಳಿಸಿದ್ದಾಳೆ. ಇನ್ನು ಆಸ್ತಿಗಾಗಿ ನನ್ನನ್ನು ಮದುವೆಯಾಗುವಂಥ ಭಾವನೊಬ್ಬ ನಾದಿನಿಗೆ ಬೆನ್ನು ಬಿದ್ದಿದ್ದಾನೆ. ತುಮಕೂರು ಜಿಲ್ಲೆ ತೊರೆಮಾವಿನಹಳ್ಳಿಯಲ್ಲಿ ಇಂಥದ್ದೊಂದು ಪ್ರಕರಣ ನಡೆದಿದ್ದು, ಭಾವನ ಕಾಟ ತಾಳಲಾರದೆ ನೊಂದ ಹೆಣ್ಣು ಬುರ್ಕಾ ಧರಿಸಿಕೊಂಡು ಓಡಾಡ್ತಾ ಇದ್ದಾಳೆ. ಉಷಾ ಎಂಬ ಮಹಿಳೆಗೆ ನನ್ನನ್ನು ಮದುವೆಯಾಗು, ಇಲ್ಲವಾದರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾನೆ ಎಂದು ದೂರಲಾಗಿದೆ. ಉಷಾಳ ಅಕ್ಕನ ಗಂಡ ಬಸವರಾಜ್ ಈ ರೀತಿ ಬೆದರಿಕೆ ಹಾಕುತ್ತಿದ್ದು ನಿತ್ಯ ಕಿರುಕುಳ ನೀಡುತ್ತಿದ್ದಾನೆ ಅಂತ ಆರೋಪಿಸಲಾಗಿದೆ. ಇದೀಗ ನನಗೆ ಜೀವ ಭಯವಿದೆ, ನನಗೆ ರಕ್ಷಣೆ ಕೊಡಿ ಅಂತ ನೊಂದ ಮಹಿಳೆ ಅಳಲು ತೋಡಿಕೊಂಡಿದ್ದಾರೆ. ನಮ್ಮ ಅಕ್ಕನ ಗಂಡ ಕೊಲೆ ಮಾಡ್ತೀವಿ ಅಂತ ಹೇಳಿ ಬೆದರಿಕೆ ಹಾಕ್ತಾರೆ ಸರ್. ನಮಗೆ ಜಮೀನು ದುಡ್ಡುಗೋಸ್ಕರನ ಇಲ್ಲ ನಾವು ಮದುವೆ ಆಗು, ಇಲ್ಲ ಅಂತ ಅಂದರೆ ಜಮೀನು ಬರ್ಕೊಡು ಅಂತ ಹೇಳಿ ತುಂಬ ಟಾರ್ಚರ್ ಕೊಡ್ತಿದ್ದಾರೆ. ಅದು ಕೇಸ್ ಇದು ಕ್ರಿಮಿನಲ್ ಕೇಸ್ನೂ ಹಾಕಿದ್ದಾರೆ, ಸಿವಿಲ್ ಕೇಸ್ನೂ ಹಾಕಿದ್ದಾರೆ ಸರ್ ನನ್ನ ಮೇಲೆ.
ಅದಕ್ಕೆ ಕೇಳೋದಕ್ಕೆ ಕೇಸ್ ವಾಪಸ್ ತಕ್ಕಂತ ಕೇಳೋದಕ್ಕೆ ಅದಕ್ಕೆ ಇಲ್ಲ ನೀನು ಹಿಡಿಬೇಕು ಅಂತಲೇ ನಾವು ಹಾಕಿರೋದು, ಕೋರ್ಟಿಗೆ ಬಂದಮೇಲೆ ನಾವು ನಿನ್ನ ಹಿಡಿತೀವಿ, ಕೊಲೆ ಮಾಡಾಕ್ತೀವಿ ಅಂತ ಹೇಳಿ ಬೆದರಿಕೆ ಹಾಕ್ತೇನೆ ಸರ್ ನಮ್ಮನ್ನು. ಬಿಸಿಲ ನಾಡಲ್ಲೊಂದು ಕಣ್ಣಿಗೆ ತಂಪೆರೆಯುವ ಜಲಧಾರೆ. ವಿಶೇಷವೆಂದರೆ ಬರದ ನಾಡಲ್ಲಿ ಎಂದು ಭತ್ತದ ಜಲಪಾತವಿದು. ಯಾದಗಿರಿ ಜಿಲ್ಲೆಯ ಚಿಂತನಹಳ್ಳಿ ಗ್ರಾಮದ ಗವಿ ಸಿದ್ಧಲಿಂಗೇಶ್ವರ ಜಲಪಾತ ನೋಡುಗರನ್ನ ತನ್ನತ್ತ ಆಕರ್ಷಿಸ್ತಾ ಇದೆ. ಬೆಟ್ಟ ಗುಡ್ಡಗಳ ಹಸಿರ ಸಿರಿಯ ಮಧ್ಯೆ ಬೆಳ್ನೊರೆಯಂತೆ ನರ್ತಿಸುತ್ತಾ ಸಾಗೋ ಈ ಜಲಧಾರೆಯ ಸೊಬಗು ವರ್ಣಿಸಲಸದಳ. ಚಿಂತನಹಳ್ಳಿಯಿಂದ 1 ಕಿಲೋಮೀಟರ್ ದೂರದಲ್ಲಿ ಈ ಜಲಪಾತವಿದೆ. ಗವಿ ಸಿದ್ಧಲಿಂಗೇಶ್ವರನ ದರ್ಶನ ಪಡೆಯಬೇಕೆಂದರೆ ಈ ಜಲಪಾತದಿಂದ ಧುಮುಕುವ ನೀರಿನ ಅಡಿಯಲ್ಲೇ ಸಾಗಬೇಕು. ಈ ಜಲಪಾತವನ್ನು ನೋಡಲು ಗುಲ್ಬರ್ಗ, ರಾಯಚೂರು ಮತ್ತು ದೂರದ ಆಂಧ್ರದಿಂದ ಜನ ಬರ್ತಾರೆ. ಹಾಗಾಗಿ ಇದನ್ನು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಅನ್ನೋದು ಸ್ಥಳೀಯರ ಒತ್ತಾಯ. ಜನವರಿ 14ನೇ ತಾರೀಕು ಮಕರ ಸಂಕ್ರಮಣ. ಅವತ್ತು ಶಬರಿಮಲೆಯಲ್ಲಿ ಮಕರ ಬೆಳಕು, ಮಕರ ಜ್ಯೋತಿ ದರ್ಶನವಾಗುತ್ತೆ. ಹಾಗಾಗಿ ಶಬರಿಮಲೆಗೆ ಹೋಗ್ತಾ ಇರುವಂತಹ ಅಯ್ಯಪ್ಪ ಭಕ್ತಾದಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಶಬರಿಮಲೆಯಲ್ಲಿ ಸ್ವಾಮಿಯೇ ಶರಣಮಯ್ಯಪ್ಪ ಘೋಷಣೆ ಮುಗಿಲು ಮುಟ್ಟಿದೆ. ಈ ವಾರ್ತೆಯ ಸಹ ಪ್ರಾಯೋಜಕರು ಹೋಯಾಸ್ ವಿಷ್ಣು ಲೀಲಾ ಮತ್ತು ಇಂಟಿಮೇಟ್ ಅಗರಬತ್ತಿ. ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ, ನನಗೆ ನೀನೇ ಗತಿಯಪ್ಪ. ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ, ನನಗೆ ನೀನೇ ಗತಿಯಪ್ಪ. ಈ ವಾರ್ತೆಯ ಸಹ ಪ್ರಾಯೋಜಕರು ಹೋಯಾಸ್ ವಿಷ್ಣು ಲೀಲಾ ಮತ್ತು ಇಂಟಿಮೇಟ್ ಅಗರಬತ್ತಿ. ಓಕೆ ವೀಕ್ಷಕರೇ, ನಿಮ್ಮ ಲಂಚ್ ಮುಗೀತಾ? ನಮ್ಮ ನ್ಯೂಸ್ ಲಂಚ್ ಮುಗೀತು. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಇದೀಗ ಹೇಳೆ ಸಖಿ ಕೇಳೆ ಸಖಿ ಸುಹಾಸಿನಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಟೇಕ್ ಕೇರ್, ಬಾಯ್.